Hello students, today I am doing one more problem on contract costing. The problem is Popular Company Limited undertook a contract for rupees 6 lakhs on 1/1/2014 and completed it on 31st March 2015. You are given the following information about the contract. So here it is 2 years contract is given, 2014 year and 2015 year, and expenses are given. Materials for 2014 2,20,000, 2015 10,000, wages 1,40,000 for 2014 and 25,000 for 2015. Other expenses 14,000 for 2014 and 5,000 for 2015. Special plant 80,000 for 2014 and for 2015 it is nil. Materials at site 29,000 for 2014 and 2015 it is nil. Next, work certified 2014 it is 5,20,000, 15 it is nil. Work uncertified 2014 it is 50,000 and 15 it is nil. Materials returned to store only for 2015 it is 2,000. Next, plant is returned to stores at the value ascertained after charging 20% depreciation annually on the original cost. 80% of the work certified is received in cash every year. Prepare contract account for the year 2014 and 15 and also show how these items will appear in the balance sheet. ಸೊ ನೋಡಿ ಇಲ್ಲಿ ಇಷ್ಟು ಐಟಮ್ಸ್ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಅಕೌಂಟ್ 2 ಇಯರ್ಸ್ ಕಾಂಟ್ರಾಕ್ಟ್ ಅಕೌಂಟ್ ಅನ್ನು ಕೊಟ್ಟಿದ್ದಾನೆ 2014 ಆ್ಯಂಡ್ 2015 ಇಯರ್. ನೀವು ಸ್ಟಾರ್ಟಿಂಗಿಂದ ಪ್ರಾಬ್ಲಮ್ನ ನಾನು ತೋರಿಸಿದಾಗ ನೋಡಿದ್ದೀರಾ. ಸೊ ಅದು 1/1/2014ಗೆ ಸ್ಟಾರ್ಟ್ ಆಗಿ 31 ಮಾರ್ಚ್ 2015ಗೆ ಕಂಪ್ಲೀಟ್ ಆಗಿದೆ. ಸೊ 2014 ಇಯರ್ ಆ್ಯಂಡ್ 15 ಇಯರ್ಗೆ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಿ ಆ್ಯಂಡ್ ಶೋ ಹೌ ದೀಸ್ ಐಟಮ್ಸ್ ವಿಲ್ ಅಪಿಯರ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಅಂದರೆ ಯಾವ್ಯಾವ ಐಟಮ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಅಪಿಯರ್ ಆಗಿದೆ ಅನ್ನೋದನ್ನು ಕೂಡ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದರ ಬೇಸಿಸ್ ಮೇಲೆ ನಾವೀಗ ಕಾಂಟ್ರಾಕ್ಟ್ ಅಕೌಂಟ್ ಫಸ್ಟ್ ಪ್ರಿಪೇರ್ ಮಾಡೋಣ. ಫಸ್ಟ್ ಕಮ್ ಟು ಸೊಲ್ಯೂಷನ್. ಪಾಪ್ಯುಲರ್ ಕಂಪನಿ ಲಿಮಿಟೆಡ್ ಕಂಪನಿ ನೇಮ್ ಕೊಟ್ಟಿರೋದ್ರಿಂದ ಮೆನ್ಷನ್ ಮಾಡಿ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st December 2014. ಸೊ ಇಲ್ಲಿ ನಾವು ಮೆಟೀರಿಯಲ್ಸ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ. ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್. ಸೊ ಕಾಲಮ್ಸ್ ನೋಡಿ, ಆಲ್ರೆಡಿ ನಾವು ವಿ ಹ್ಯಾವ್ ಡನ್ 2-3 ಪ್ರಾಬ್ಲಮ್ಸ್. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ನೋಡಿದ್ದೀರಾ, ಹಾಗೆ ಸ್ಪೆಸಿಮನ್ನ ಹಾಗೆ ಪ್ರಾಬ್ಲಮ್ಸ್ ಮಾಡಿರೋದು ನೋಡಿರೋದ್ರಿಂದ ನಿಮಗೆ ಈಗ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡೋದೇನು ಅಂತ ಟಫ್ ಅಂತ ಅನಿಸಲ್ಲ. ಸೊ ಅಲ್ಲಿ ನೋಡಿ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ತೊಗೊಳ್ತೀವಿ. ಕ್ರೆಡಿಟ್ ಸೈಡಲ್ಲಿ ಏನೇನು ಇನ್ಕಮ್ಸ್ ಇರುತ್ತೆ ಅದನ್ನು ನಾವು ಕ್ರೆಡಿಟ್ ಸೈಡಿಗೆ ತೊಗೊಳ್ಬೇಕು. ಸೊ ಅಲ್ಲೀಗ ಫಸ್ಟ್ ನಾವು ಯಾವ ರೀತಿ ಇಲ್ಲಿ ತೊಗೊಂಡಿದ್ದೀವಿ ಅಂತ ನೋಡಿ, ಕ್ವೆಶ್ಚನ್ ಒಂದ್ಸಲ ಮತ್ತೆ ನೋಡಿ. ಸೊ ಇಲ್ಲಿ ನೋಡಿ, ಮೆಟೀರಿಯಲ್ಸ್ ಪಾಪ್ಯುಲರ್ ಕಂಪನಿ ಲಿಮಿಟೆಡ್ ಅಂಡರ್ಟುಕ್ ಎ ಕಾಂಟ್ರಾಕ್ಟ್ ಫಾರ್ rupees 6 lakh. So contract price is rupees 6 lakh on 1/1/2014 and completed it on 31st March 2015. ಸೊ 31st March 2015 ಕಂಪ್ಲೀಟ್ ಆಗಿದೆ. ಯಾವ ಇನ್ಫಾರ್ಮೇಷನ್ಸ್ ನೋಡಿ ಇಲ್ಲಿ 2014 ಇಯರ್ಗೆ ಎಲ್ಲ ಮೆಟೀರಿಯಲ್ಸ್, ಡೈರೆಕ್ಟ್ ಮೆಟೀರಿಯಲ್ 14ಗೆ 15ಗೆ ಕೊಟ್ಟಿದ್ದಾನೆ. ವೇಜಸ್ 14-15, ಹಾಗೆ ಅದರ್ ಎಕ್ಸ್ಪೆನ್ಸಸ್ ಆಲ್ಸೋ ಗಿವನ್ ಫಾರ್ 14 and 15 ಇಯರ್ ಆ್ಯಂಡ್ ಸ್ಪೆಷಲ್ plant only for 2014ಗೆ it is given and materials at site also only for 2014. so for 15 it is nil. ಸೊ ಹಾಗೆ ಈಗ ನಾವು ಅದರ ಬೇಸಿಸ್ ಮೇಲೆ ಪ್ರಾಬ್ಲಮನ್ನು ಮಾಡೋಣ. ನೋಡಿ, ಕಮ್ ಟು ಡೆಬಿಟ್ ಸೈಡ್. 2 ಮೆಟೀರಿಯಲ್ಸ್ ಫಾರ್ 15 it is 2,20,000 and 2 wages, no outstanding or any other accrued wages, nothing. ಸೊ ಹಾಗೇನೆ ತಗೊಳ್ಳಿ 1,40,000 and 2 other expenses rupees 14,000 and special plant 80,000. So come to credit side. By materials at site, it is also given in the problem 29,000.
ಸೊ ನೆಕ್ಸ್ಟ್ ನೋಡಿ ಬೈ ಪ್ಲಾಂಟ್ ಎಟ್ ಸೈಟ್. ಸೊ ಪ್ಲಾಂಟ್ ಎಟ್ ಸೈಟ್ ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾನೆ, plant is returned to stores at the value ascertained after charging 20% depreciation annually on the original cost ಅಂತ ಕೊಟ್ಟಿದ್ದಾನೆ. ಸೊ ಈಗ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಇಲ್ಲಿ ಪ್ಲ್ಯಾಂಟ್ ಈಸ್ ರಿಟರ್ನ್ ಟು ಸ್ಟೋರ್ಸು, ವಾಪಸ್ ಸ್ಟೋರ್ಸ್ಗೆ ರಿಟರ್ನ್ ಆಗಿದ್ದರೆ ನಾವು ಇದನ್ನು ಕ್ರೆಡಿಟ್ ಮಾಡ್ತೀವಿ ಕಾಂಟ್ರಾಕ್ಟ್ ಅಕೌಂಟಿಗೆ. ಸೊ ಇಲ್ಲಿ ಯಾವುದು, ದಿ ವ್ಯಾಲ್ಯೂ ಅಸರ್ಟೈನ್ಡ್ ಆಫ್ಟರ್ ಚಾರ್ಜಿಂಗ್ 20% ಡಿಪ್ರಿಸಿಯೇಷನ್ ಆ್ಯನ್ಯುವಲಿ ಆನ್ ದಿ ಒರಿಜಿನಲ್ ಕಾಸ್ಟ್. ಸೊ 20% ಡಿಪ್ರಿಸಿಯೇಷನನ್ನು ಪ್ರೊವೈಡ್ ಮಾಡಿ ಅದರ ಬೇಸಿಸ್ ಮೇಲೆ ಆ್ಯನ್ಯುವಲಿ ಆ ಒಂದು 20% ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿಬಿಟ್ಟು ಒರಿಜಿನಲ್ ಕಾಸ್ಟ್ ಮೇಲೆ ಚಾರ್ಜ್ ಮಾಡಿ ಅದರ ಮೇಲೆ ನಾವು ಒಂದು ಪ್ಲ್ಯಾಂಟ್ ರಿಟರ್ನ್ ಸ್ಟೋರ್ಸ್ಗೆ ರಿಟರ್ನ್ ಆಗಿರೋ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಅದರಿಂದ ಕ್ರೆಡಿಟ್ ಸೈಡಲ್ಲಿ ಬಂದು ಪ್ಲ್ಯಾಂಟ್ ಎಟ್ ಸೈಟ್ ಒರಿಜಿನಲ್ ಕಾಸ್ಟ್ ಆಫ್ ದಿ ಪ್ಲ್ಯಾಂಟ್ ಈಸ್ ಹಿಯರ್ ಸ್ಪೆಷಲ್ ಪ್ಲ್ಯಾಂಟ್ ವ್ಯಾಲ್ಯೂ 80,000. ಸೊ 80,000 ಇನ್ನರ್ ಕಾಲಮಲ್ಲಿ ಬರೀರಿ. ಹಾಗೆ ನೆಕ್ಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಇಟ್ ಈಸ್ 20%. ಸೊ ಆ್ಯನ್ಯುವಲಿ ಡಿಪ್ರಿಸಿಯೇಷನ್ ಆ್ಯನ್ಯುವಲಿ ಅಂತ ಕೊಟ್ಟಿದ್ದಾನೆ. ಸೊ ಇದು ಈ ಒಂದು ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಆ ಒಂದು ಆ್ಯನ್ಯುವಲಿ 2014 ಇಯರ್ 1/1/2014ಗೆ ಸ್ಟಾರ್ಟ್ ಆಗಿದೆ. ನಾವು ಎಂಡ್ ಆಫ್ ದಿ ಇಯರ್ 31 ಡಿಸೆಂಬರ್ 2014. ಸೊ ಅಲ್ಲಿಗೆ ಒಂದು ವರ್ಷ ಫುಲ್ ಒಂದು ಪ್ಲ್ಯಾಂಟ್ ಯುಟಿಲೈಸ್ ಆಗಿದೆ. ಸೊ ಅದರಿಂದ 80,000 ಇಂಟು 20% ಅಂತ ಮಾಡಿದಾಗ 16,000 ಮೈನಸ್ ಮಾಡಿದಾಗ 64,000 ಔಟರ್ ಕಾಲಮ್. ಸೊ ಆ್ಯಂಡ್ ನೋ ಅದರ್ ಐಟಮ್ಸ್. ಫಸ್ಟು ಡೆಬಿಟ್ ಸೈಡಲ್ಲಿ ಬಂದು ಟೋಟಲ್ ಮಾಡಿ 4,54,000. ಕ್ರೆಡಿಟ್ ಸೈಡಲ್ಲಿ ಸೇಮ್ ರೈಟ್ 4,54,000 ಆ್ಯಂಡ್ ಡಿಫ್ರೆನ್ಷಿಯೇಟ್ ಇಟ್ಟು 64,000 ಆ್ಯಂಡ್ 29,000 4,54,000 ಮೈನಸ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ 3,61,000 ರುಪೀಸ್ ಬರುತ್ತೆ. ಸೊ ಇದನ್ನು ಬೈ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿ ಡೌನ್ ಅಂತ ಮಾಡ್ತೇವೆ. ಸೊ ಇದನ್ನು ನೆಕ್ಸ್ಟ್ ಡೆಬಿಟ್ ಸೈಡ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಟು ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್ 3,61,000. ಸೊ ನೆಕ್ಸ್ಟ್ ಕಮ್ ಟು ಕ್ರೆಡಿಟ್ ಸೈಡ್ ವರ್ಕ್ ಇನ್ ಪ್ರೋಗ್ರೆಸ್ ಬೈ ವರ್ಕ್ ಇನ್ ಪ್ರೋಗ್ರೆಸ್ is always credited to contract account. So work in progress ಅಂದಾಗ both work certified and work uncertified. It is also given here 2014 yearಗೆ 5,20,000 and 50,000. 50,000 is work uncertified. ಸೊ ಇವೆರಡನ್ನ ಟೋಟಲ್ ಮಾಡಿ ಬರೆದಾಗ 5,70,000. ಸೊ ಇಲ್ಲಿ ಇಷ್ಟೇ ವರ್ಕ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್ ಇಲ್ಲಿ ಏನು ಡಿಫ್ರೆನ್ಷಿಯೇಟ್ ಮಾಡಿರ್ತೀರಾ ಕ್ಯಾರಿ ಡೌನ್ ಆಗಿರುತ್ತೆ, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಇಲ್ಲಿ ಡೆಬಿಟ್ ಸೈಡಲ್ಲಿ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್ ಬರುತ್ತೆ. ಆಮೇಲೆ ವಾಪಸ್ ಕ್ರೆಡಿಟ್ ಸೈಡ್ಗೆ ಬಂದು ವರ್ಕಿಂಗ್ ಪ್ರೋಗ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಟೋಟಲ್ ಮಾಡಿದಾಗ ಅಲ್ಲಿ ಏನು ಡಿಫ್ರೆನ್ಷಿಯೇಟ್ ಬರುತ್ತೆ ಕ್ರೆಡಿಟ್ ಸೈಡ್ದು ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಡೆಬಿಟ್ ಸೈಡ್ದು ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ದಿ ಡೇಟ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಬರುವ ವ್ಯಾಲ್ಯೂವನ್ನು ನಾವು ನೋಷನಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಯಾವಾಗಲೂ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಷನಲ್ ಪ್ರಾಫಿಟ್ ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ದಿ ಡೇಟ್. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿದಾಗ 5,70,000 ಮೈನಸ್ 3,61,000 ಮಾಡಿದಾಗ 2,09,000. ಸೊ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ನಾನು ಹೇಳಿದೆ, ಒಂದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ದಾಗ ಅಲ್ಲಿ ನಾವು ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ನೋಷನಲ್ ಪ್ರಾಫಿಟನ್ನು ಈ ಒಂದು ಫಾರ್ಮುಲಾನ ಹೇಗೆ ಅಪ್ಲೈ ಮಾಡ್ತೀವಿ ಅಂದರೆ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿ ನೋಷನಲ್ ಪ್ರಾಫಿಟದು ಒಂದು ಪಾರ್ಟನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಆ್ಯಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ಪಾರ್ಟನ್ನು ರಿಸರ್ವ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಆಗ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ಲಿ ದೇರ್ ಆರ್ ಸಮ್ ಪ್ರಿನ್ಸಿಪಲ್ಸ್ ನಾನು ಹಿಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಹಾಗೆ ಹಿಂದಿನ ಪ್ರಾಬ್ಲಮಲ್ಲಿ ಕೂಡ ಬಂದಿದೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಹಾಫ್ ಆರ್ ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಸೊ ವರ್ಕ್ ಸರ್ಟಿಫೈಡ್ ಈಸ್ ಹಾಫ್ ಆರ್ ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ವರ್ಕ್ ಸರ್ಟಿಫೈಡ್ ಈಸ್ 5,20,000 ಇದೆ. ಕಾಂಟ್ರಾಕ್ಟ್ ಪ್ರೈಸ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಅಲ್ಲಿ ಕೊಟ್ಟಿದ್ದಾನೆ 6 lakhs. ಕಾಂಟ್ರಾಕ್ಟ್ ಪ್ರೈಸ್ 6 lakh ಅಂತ ಕೊಟ್ಟಿದ್ದಾನೆ. ಕಾಂಟ್ರಾಕ್ಟ್ ಫಾರ್ ರುಪೀಸ್ 6 lakh ಅಂತ. ಸೊ ಅದರಿಂದ ಕಾಂಟ್ರಾಕ್ಟ್ 6 lakh ಆಗಿದ್ದಾಗ 6 lakhದ ಹಾಫ್ ಅಂದರೆ 3 lakhs. ಸೊ 3 lakhsಗಿಂತ ಜಾಸ್ತಿ ಇದೆ. ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಹಾಫ್ ಆರ್ ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಎಸ್, ಸೊ 5,20,000 ಅಂದರೆ ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. 3 lakhಗಿಂತ ಜಾಸ್ತಿ ಇರೋದ್ರಿಂದ ವಿ ವಿಲ್ ಅಪ್ಲೈ ದಿಸ್ ಫಾರ್ಮುಲಾ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ನೋಷನಲ್ ಪ್ರಾಫಿಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇವೆರಡನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಬರುವ ವ್ಯಾಲ್ಯೂ 2,99,000 ಇಂಟು 2/3 ಇಂಟು 80/100. 80/100 ಅಂದರೆ
ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. 80 ಯಾಕೆ ಇಲ್ಲಿ ನೋಡಿ, 80% ಆಫ್ ದಿ ವರ್ಕ್ ಸರ್ಟಿಫೈಡ್ ಈಸ್ ರಿಸೀವ್ಡ್ ಇನ್ ಕ್ಯಾಶ್ ಎವ್ರಿ ಇಯರ್ ಅಂತ ಕೊಟ್ಟಿದ್ದಾನೆ. ಅಂದರೆ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂನ 80%ಅನ್ನು ಕ್ಯಾಶ್ ಆಗಿ ರಿಸೀವ್ ಆಗಿದೆ ಅಂತ. ಸೊ ಆಗ ನಾವೇನು ಮಾಡ್ತೀವಿ, ಇಲ್ಲಿ 80% ಪರ್ಸೆಂಟೇಜಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 80% ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ 100%, ಅಂದರೆ ವರ್ಕ್ ಸರ್ಟಿಫೈಡ್ 100% ಅಂದಾಗ ಅದರ 80% ವರ್ಕ್ ಸರ್ಟಿಫೈಡ್. ಸೊ ಈಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ 1,11,467 ಬರುತ್ತೆ. ಅದೇ ರೀತಿ ನೀವು ವ್ಯಾಲ್ಯೂನೇ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ, ಅಂದರೆ ವರ್ಕ್ ಸರ್ಟಿಫೈಡ್ 5,20,000 ಇದೆ, ಅದರ 80% ಅಂದಾಗ 4,16,000. 4,16,000 ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಫುಲ್ 5,20,000 ಅಂತ ಮಾಡಿದಾಗೂ ಕೂಡ ಇದೇ ವ್ಯಾಲ್ಯೂ ಬರುತ್ತೆ, 1,14,467. ಯಾವುದು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ, ಪರ್ಸೆಂಟೇಜ್ ಕೊಟ್ಟರೆ ಹಾಗೆ ಮಾಡಿ, ಅಥವಾ ವ್ಯಾಲ್ಯೂ ಮೇಲೇ ಅಷ್ಟು ಪರ್ಸೆಂಟೇಜನ್ನು ಮಾಡಿಬಿಟ್ಟು ವ್ಯಾಲ್ಯೂನೇ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದು ಈ ಒಂದು ವ್ಯಾಲ್ಯೂವನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಹಾಗೆ ರಿಮೈನಿಂಗ್ 1,11,467 ಮೈನಸ್ 2,09,000. ಸೊ 2,09,000 ನೋಷನಲ್ ಪ್ರಾಫಿಟ್. ಇದರ ಈ ಪೋರ್ಷನನ್ನು ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಆ್ಯಂಡ್ ರಿಮೈನಿಂಗ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಅಥವಾ ಮೈನಸ್ ಮಾಡಿದಾಗ ಉಳ್ಕೊಂಡಿರುವ ಬ್ಯಾಲೆನ್ಸ್ 97,533 ಶುಡ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್. ಸೊ ಇದರ ಟೋಟಲ್ ನೋಷನಲ್ ಪ್ರಾಫಿಟ್ 2,09,000. ಸೊ ಇಷ್ಟು ನಮಗೆ ಏನು ಈ ಒಂದು ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕಾಂಟ್ರಾಕ್ಟ್ 2014 ಇಯರ್ ಎಟ್ ದಿ ಎಂಡ್ ಆಫ್ ದಿ ಇಯರ್ 31 ಡಿಸೆಂಬರ್ 2014. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಒಂದೇ ಕಾಂಟ್ರಾಕ್ಟ್ ಕೊಟ್ಟಿದ್ದಾಗ, ಒಂದೇ ಇಯರ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾಗ ನೆಕ್ಸ್ಟ್ ಮತ್ತೆ ನಾವು ಈ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಡೆಬಿಟ್ ಸೈಡಿಗೆ ಡೆಬಿಟ್ ಮಾಡ್ತೀವಿ, ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಹಾಗೆ ಇಲ್ಲಿರುವ ರಿಸರ್ವ್ಸನ್ನು ಕ್ರೆಡಿಟ್ ಸೈಡಿಗೆ ಕ್ರೆಡಿಟ್ ಮಾಡ್ತೀವಿ ಅಥವಾ ಕ್ಯಾರಿ ಫಾರ್ವರ್ಡ್ ಆ ಕಡೆಗೆ ಮಾಡ್ತೀವಿ. ಸೊ ಅದು ಪ್ರೀವಿಯಸ್ಲಿ ಮಾಡಿದ್ವಿ. ಬಟ್ ಇಲ್ಲಿಗ ಸಪ್ರೇಟಾಗಿ 2014 ಆ್ಯಂಡ್ 15 ಇಯರ್ದು ಮಾಡಿ ಅಂತ ಹೇಳಿರೋದ್ರಿಂದ ಇಲ್ಲಿಗೆ ಕ್ಲೋಸ್ ಮಾಡಿ ನೆಕ್ಸ್ಟ್ 2015 ಇಯರ್ದು ನಾವು ಮಾಡೋಣ. ಮಾಡಿಬಿಟ್ಟು ಮತ್ತೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಪೀರಿಯಡ್ ಎಂಡಿಂಗ್ 31st March 2015. ಸೊ ಇಲ್ಲಿ ನೋಡಿ, ಪೀರಿಯಡ್ ಎಂಡಿಂಗ್ 31st March, ಯಾಕೆಂದರೆ ಅಲ್ಲಿ ಹೇಳಿದ್ದಾನೆ ಕಾಂಟ್ರಾಕ್ಟ್ ಯಾವಾಗ ಸ್ಟಾರ್ಟ್ ಆಗಿದೆ, 1/1/2014 ಸ್ಟಾರ್ಟ್ ಆಗಿದೆ, ಕಂಪ್ಲೀಟೆಡ್ ಆನ್ 31 March 2015. ಸೊ ಅದರಿಂದ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31 March 2015. ಇಲ್ಲಿ ಡಿಸೆಂಬರ್ ಅಲ್ಲ, ಅದನ್ನು ಕ್ಲಿಯರಾಗಿ ನೋಡ್ಕೋಬೇಕು. ಸೊ ಅಲ್ಲೇ ಮಿಸ್ಟೇಕ್ ಮಾಡುವಂಥದ್ದು. ಸೊ ಈಗ ಸೇಮ್ ಕಾಲಮ್ಸ್ ಅಥವಾ ಈ ಒಂದು ಸ್ಟೇಟ್ಮೆಂಟ್ ಸೇಮ್ ಆ್ಯಸ್ ಪ್ರೀವಿಯಸ್ ಒನ್, ಕಾಂಟ್ರಾಕ್ಟ್ ಅಕೌಂಟ್ ಸ್ಟೇಟ್ಮೆಂಟ್ ಇದೇ ರೀತಿ ಮಾಡ್ತೀವಿ. ಸೊ ಹಾಗೆ ನಾವು ಅದೇ ಕಾಂಟ್ರಾಕ್ಟ್ ಅಕೌಂಟಲ್ಲಿ 2014 ಕಾಂಟ್ರಾಕ್ಟ್ ಅಕೌಂಟಲ್ಲೇ ಮಾಡಿದರೆ ಅಲ್ಲೇ ನಾನು ಹೇಳಿದೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಿತ್ತು ಅಂತ. ಬಟ್ ಇಲ್ಲಿ ನಾವೀಗ ಸಪ್ರೇಟ್ ಮಾಡ್ತಿರೋದ್ರಿಂದ ಅದನ್ನು ನೆಕ್ಸ್ಟ್ ಇಲ್ಲಿಗೆ ಡೆಬಿಟ್ ಮಾಡಿ, ಕ್ಯಾರಿ ಫಾರ್ವರ್ಡ್ ಮಾಡಿ ಟು ವರ್ಕ್ ಇನ್ ಪ್ರೋಗ್ರೆಸ್ ಬ್ರಾಡ್ ಡೌನ್. ಅಲ್ಲಿ ಏನು 2014 ಇಯರ್ದು ಕ್ರೆಡಿಟ್ ಸೈಡಲ್ಲಿತ್ತು ವರ್ಕ್ ಇನ್ ಪ್ರೋಗ್ರೆಸ್, ಬೋತ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ 5,70,000, ಅದನ್ನು ಮತ್ತೆ 2015 ಇಯರ್ಗೆ ಡೆಬಿಟ್ ಮಾಡಿ 5,70,000. ಆ್ಯಂಡ್ ಪ್ಲ್ಯಾಂಟ್ ಎಟ್ ಸೈಟ್ 2014 ಇದರಲ್ಲಿ ಏನು ಕ್ರೆಡಿಟ್ ಆಗಿತ್ತು ಅದನ್ನೆಲ್ಲ ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಿ. ಸೊ ಮೆಟೀರಿಯಲ್ ಎಟ್ ಸೈಟ್ ಹಾಗೆ ಪ್ಲ್ಯಾಂಟ್ ಎಟ್ ಸೈಟ್ ಆಫ್ಟರ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಇಟ್ ವಾಸ್ 64,000. ಇದನ್ನು ಕೂಡ ನಾವು ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಥವಾ ಇಲ್ಲಿ ಡೆಬಿಟ್ ಮಾಡ್ತೀವಿ. ಅಂದರೆ ಅಲ್ಲೇನು 2014 ಇಯರಲ್ಲಿ ಇನ್ಕಮ್ ಆಗಿತ್ತು ಅದು ಮತ್ತೆ 15 ಇಯರ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಪ್ಲ್ಯಾಂಟ್ ಎಟ್ ಸೈಟ್ 64,000 ಡಿಪ್ರಿಸಿಯೇಷನ್ ಚಾರ್ಜ್ ಆದಮೇಲೆ, ಮೆಟೀರಿಯಲ್ ಎಟ್ ಸೈಟ್ 29,000. ಹಾಗೆ ನೆಕ್ಸ್ಟ್ ಮೆಟೀರಿಯಲ್ ಇಶ್ಯೂಡ್ ಇದು 2015 ಇಯರಿಗೆ ಇಶ್ಯೂ ಮಾಡಿರುವಂತಹ ಒಂದು ಎಕ್ಸ್ಪೆಂಡಿಚರ್ 10,000 ಆ್ಯಂಡ್ ವೇಜಸ್ 25,000 15 ಇಯರಿಗೆ ಇಶ್ಯೂ ಮಾಡಿರೋದು. ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ 5,000. ಕ್ವೆಶ್ಚನನ್ನು ಇನ್ನೊಂದು ಸಲ ನೋಡಿ, 15 ಇಯರ್ಗೆ ಕೊಟ್ಟಿದ್ದಾನೆ. ಮೆಟೀರಿಯಲ್ಸ್ ಇಲ್ಲಿ 10,000, ವೇಜಸ್ 25,000 ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ 5,000 ಅಂತ ಕೊಟ್ಟಿದ್ದಾನೆ. ಸೊ ಹಾಗೆ ಅದನ್ನ ನಾವು ಅಲ್ಲಿಗೆ ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಮಾಡ್ತೇವೆ. ಹಾಗೆ ನೆಕ್ಸ್ಟ್ ಕಮ್ ಟು ಕ್ರೆಡಿಟ್ ಸೈಡ್ ಬೈ ರಿಸರ್ವ್. ಸೊ ರಿಸರ್ವ್ ಈಸ್ 2014 ಇಯರಲ್ಲಿ ಏನು ರಿಸರ್ವ್ ಇದೆ, ರಿಸರ್ವ್ ಅಂದರೆ ರಿಸರ್ವ್ನ ಯಾಕೆ ರಿಸರ್ವಲ್ಲಿ ಇಟ್ಟಿರ್ತೀವಿ ಅಂದರೆ ಆ ಒಂದು ಫ್ಯೂಚರ್ ಕಾಂಟಿಂಜೆನ್ಸಿಯನ್ನು ಏನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ರಿಸರ್ವ್ಸಲ್ಲಿ ಇಟ್ಕೊಂಡಿರುವಂಥದ್ದು. ಸೊ ಇದನ್ನು ಮತ್ತೆ ಕಾಂಟ್ರಾಕ್ಟ್ ಅಕೌಂಟ್ 15 ಇಯರ್ಗೆ ಕ್ರೆಡಿಟ್ ಮಾಡ್ತೇವೆ ಬೈ ರಿಸರ್ವ್. ಇದು ಕ್ರೆಡಿಟ್ ಆಗುತ್ತೆ 97,533. ಹಾಗೆ ಬೈ ಮೆಟೀರಿಯಲ್ ರಿಟರ್ನ್ಡ್ ಈ ವ್ಯಾಲ್ಯೂವನ್ನು ಕೊಟ್ಟಿದ್ದಾನೆ, ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ 2015 ಇಯರ್ಗೆ. ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್
2000. ಸೊ ಆ ವ್ಯಾಲ್ಯೂನ ಕ್ರೆಡಿಟ್ ಮಾಡಿ. ಹಾಗೆ ನೆಕ್ಸ್ಟ್ ಬೈ ಪ್ಲಾಂಟ್ ಎಟ್ ಸೈಟ್ ಆಫ್ಟರ್ ಚಾರ್ಜಿಂಗ್ or after providing depreciation in the year 2014 it was 64,000. ಸೊ ಈ ವ್ಯಾಲ್ಯೂನ ತಗೊಳ್ತೀರಾ ಫಸ್ಟ್ ಇನ್ನರ್ ಕಾಲಮಲ್ಲಿ. ಆ್ಯಂಡ್ ಲೆಸ್ ಡಿಪ್ರಿಸಿಯೇಷನ್ ಅಂದರೆ ಆ್ಯನ್ಯುವಲಿ ಡಿಪ್ರಿಸಿಯೇಷನ್ 20% ಆನ್ ಒರಿಜಿನಲ್ ಕಾಸ್ಟ್. ಆಗ ಒರಿಜಿನಲ್ ಕಾಸ್ಟ್ ಆಫ್ ದಿ ಪ್ಲ್ಯಾಂಟ್ ವಾಸ್ 80,000 ಆಗಿತ್ತು. ಹಾಗೆ ಅದಕ್ಕೆ 20% ಡಿಪ್ರಿಸಿಯೇಷನನ್ನು ಮಾಡಿ ಇಂಟು 3/12 ಅಂದರೆ ಅಲ್ಲಿ ಹಿಂದಿನ ವರ್ಷದಲ್ಲಿ ಫುಲ್ ಇಯರ್ ಆಗಿರೋದ್ರಿಂದ ಅಲ್ಲೇನು ನಾವು 12 ಮಂತ್ಸ್. ಸೊ ಬಟ್ ಇಲ್ಲಿ 3 ಮಂತ್ಸಿಗೆ ಅಷ್ಟೇ, ಯಾಕೆಂದರೆ ಜಾನ್ವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಿಗೆ ಕಂಪ್ಲೀಟ್ ಆಗೋದ್ರಿಂದ ಇಲ್ಲಿ 3/12 ಅಂತ ಮಾಡ್ತೀವಿ. ಆಗ ಡಿಪ್ರಿಸಿಯೇಷನ್ 4,000. ಸೊ 64 4,000 ಮೈನಸ್ ಮಾಡಿದ್ರೆ 60,000 ಔಟರ್ ಕಾಲಮಲ್ಲಿ ಬರೀರಿ. ಸೊ ಇಷ್ಟು ಆದಮೇಲೆ ಡೆಬಿಟ್ ಸೈಡಲ್ಲಿ ಟೋಟಲ್ ಮಾಡಿ 7,03,000. ಹಾಗೆ ಕ್ರೆಡಿಟ್ ಸೈಡಲ್ಲಿ ಅದನ್ನ ಬರೆದು ಡಿಫ್ರೆನ್ಷಿಯೇಟ್ ಮಾಡಿ ಮೂರು ವ್ಯಾಲ್ಯೂಸನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದರಿಂದ 5,43,000 467,000 ಡಿಫ್ರೆನ್ಸ್ ಬರುತ್ತೆ. ಈ ಡಿಫ್ರೆನ್ಸನ್ನು ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿ ಡೌನ್. ಸೇಮ್ ಹಿಂದೆ ಏನು ಮಾಡಿದ್ವಿ ಅದೇ ಥರನೇ, ಸ್ವಲ್ಪ ಚೇಂಜ್ ಅಷ್ಟೇ. ಇದು ಕಂಪ್ಲೀಟ್ ಆಗ್ತಿರೋ ಕಾಂಟ್ರಾಕ್ಟ್, ಸೊ ಅದರಿಂದ ಸ್ವಲ್ಪ ಚೇಂಜಸ್ ಅಷ್ಟೇ. ಸೊ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿ ಡೌನ್ ಅದನ್ನು ಮತ್ತೆ ನೆಕ್ಸ್ಟ್ಗೆ ಡೆಬಿಟ್ ಸೈಡ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಟು ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್ 5,43,467. ಬಟ್ ಅಲ್ಲಿ ಹಿಂದೆ ಇದರಲ್ಲಿ ನಾವು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ದಾಗ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದೆ. ನೋಷನಲ್ ಪ್ರಾಫಿಟನ್ನು ಯಾವಾಗಲೂ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ದಾಗ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರ್ವೈಸ್ ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ದಾಗ ನಾವು ಪ್ರಾಫಿಟನ್ನು ಏನು ಮಾಡ್ತೀವಿ, ಸೊ ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ದಾಗ ಕಾಂಟ್ರಾಕ್ಟ್ ಪ್ರೈಸ್ ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಆಗ ಆ ಡಿಫ್ರೆನ್ಸಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಫುಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈಗ ಇಲ್ಲಿ ಏನು ಮಾಡಿರ್ತೀವಿ ಅಂದರೆ ಈ ಒಂದು 2015 ಇಯರ್ದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗೋದ್ರಿಂದ ಇಲ್ಲಿ ನಾವು ಒಂದು ಏನು ಇದಿದೆ ಕಾಂಟ್ರಾಕ್ಟ್ ಈಸ್ ಅಕೌಂಟ್ ಏನಿದೆ ಅದು ಡೆಬಿಟ್ ಆಗುತ್ತೆ. ಕಂಪ್ಲೀಟ್ ಆಗೋದ್ರಿಂದ ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಇರೋದು ಡೆಬಿಟ್ ಆಗಿ ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಕಾಂಟ್ರಾಕ್ಟ್ ಈಸ್ ಅಕೌಂಟು ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಕಾಂಟ್ರಾಕ್ಟ್ ಈಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ಬರೀರಿ ಬೈ ಕಾಂಟ್ರಾಕ್ಟ್ ಈಸ್ ಅಕೌಂಟ್. ಕಂಪ್ಲೀಟ್ ಆಗೋದ್ರಿಂದ ಕಾಂಟ್ರಾಕ್ಟಿ ಒಂದು ಫುಲ್ ಕಾಂಟ್ರಾಕ್ಟ್ ಅಮೌಂಟನ್ನು ಪೇ ಮಾಡ್ತಾನೆ. ಸೊ ಅದರಿಂದ ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ 6 lakhs rupees. ಬೈ ಕಾಂಟ್ರಾಕ್ಟ್ ಈಸ್ ಅಕೌಂಟ್ 6 lakhs rupees ಅಂತೇಳಿ ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿ ಡೌನ್ ಆಗಿರೋದು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀರಲ್ಲ ಆ ವ್ಯಾಲ್ಯೂನ ಡಿಫ್ರೆನ್ಷಿಯೇಟ್ ಮಾಡಿದಾಗ 56,533 ಏನಿದೆ ದಿಸ್ ಶುಡ್ ಬಿ ಫುಲ್ಲಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ BF ಅಂದರೆ ಫುಲ್ಲಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಇಲ್ಲಿ ಯಾವುದೇ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಎ ಕಂಪ್ಲೀಟ್ ಕಾಂಟ್ರಾಕ್ಟ್. ಪ್ರೀವಿಯಸ್ ಒನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಅದರಿಂದ ನಾವಲ್ಲಿ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿ P&L ಅಕೌಂಟಿಗೆ ಒಂದು ಪೋರ್ಷನ್ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಒಂದು ಪ್ರಿನ್ಸಿಪಲ್ಸ್ ಬೇಸಿಸ್ ಮೇಲೆ, ಅಂದರೆ ವರ್ಕ್ ಸರ್ಟಿಫೈಡ್ ಈಸ್ ಹಾಫ್ ಆರ್ ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಸೊ ಆ ಒಂದು ಪ್ರಿನ್ಸಿಪಲ್ಸ್ ಬೇಸಿಸ್ ಮೇಲೆ ನಾವು ನೋಷನಲ್ ಪ್ರಾಫಿಟನ್ನು P&L ಅಕೌಂಟಿಗೆ ಮತ್ತು ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಇಷ್ಟು ಆ ಒಂದು 2015 ಇಯರ್ದು ಕಾಂಟ್ರಾಕ್ಟ್ ಅಕೌಂಟ್. ಸೊ ನೆಕ್ಸ್ಟ್ ಕಮ್ ಟು ಬ್ಯಾಲೆನ್ಸ್ ಶೀಟ್ ಫಸ್ಟ್ ಫಾರ್ 2014 ಇಯರ್ಗೆ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st December 2014. ಸೇಮ್ ನಿಮಗೆ ಗೊತ್ತು ಪ್ರಿಪೇರ್ ಮಾಡೋದಕ್ಕೆ ಲಯಬಿಲಿಟಿ ಸೈಡ್ ಲೆಫ್ಟ್, ರೈಟ್ ಸೈಡ್ ಅಸೆಟ್ಸ್. ಸೊ ಕಮ್ ಟು ಲಯಬಿಲಿಟಿ ಸೈಡ್ P&L ಅಕೌಂಟ್. ಇಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಆಗಿರ್ಬೋದು ಅಥವಾ ಅಕ್ರೂಡ್ ವೇಜಸ್ ನಥಿಂಗ್. ಸೊ ಅದರಿಂದ P&L ಅಕೌಂಟ್ ಮಾತ್ರ ಇದೆ. 2014 ಇಯರಲ್ಲಿ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರುವ ವ್ಯಾಲ್ಯೂ 1,14,467. ನೋಡಿ ಇಲ್ಲಿ P&L ಅಕೌಂಟು 1,11,467 ನಾವಿಲ್ಲಿ ಲಯಬಿಲಿಟಿ ಸೈಡಲ್ಲಿ ತಗೊಳ್ತೀವಿ. ಹಾಗೆ ಅಸೆಟ್ ಸೈಡಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಇದೆ 2014 ಇಯರಲ್ಲಿ 5,70,000. ಅದರಿಂದ ಮೈನಸ್ ರಿಸರ್ವ್ ಮತ್ತು ಕ್ಯಾಶ್ ರಿಸೀವ್ಡ್ ಎರಡನ್ನು ಮೈನಸ್ ಮಾಡ್ತೀವಿ. ರಿಸರ್ವ್ಸ್ 14 ಇಯರಲ್ಲಿ 97,533. ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ 5,70,000. ಹಾಗೆ ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಅಂದರೆ ಎಷ್ಟು ಕ್ಯಾಶ್ ರಿಸೀವ್ಡ್ ಇಲ್ಲಿ ನಾನು ಮಾಡಿದ್ದೆ ನೋಡಿ, ವರ್ಕ್ ಸರ್ಟಿಫೈಡ್ದು 80%, ಆಗ 4,16,000. ಸೊ ಆ ವ್ಯಾಲ್ಯೂನ ವರ್ಕ್ ಇನ್ ಪ್ರೋಗ್ರೆಸ್ಸಿಂದ ಮೈನಸ್ ಮಾಡ್ತೀವಿ. ಸೊ ರಿಸರ್ವ್ 97,553, ಕ್ಯಾಶ್ ರಿಸೀವ್ಡ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡಿ 5,20,000 ಮೇಲೆ 80% ಅಂದಾಗ 4,16,000. ಟೋಟಲ್ ಮಾಡಿ ಇದರಿಂದ ಇವೆರಡನ್ನು ಟೋಟಲ್ ಮಾಡಿ 5,13,000
553 ಮೈನಸ್ ಮಾಡಿದಾಗ 56,447. ಸೊ ನೆಕ್ಸ್ಟ್ ಮೆಟೀರಿಯಲ್ ಎಟ್ ಸೈಟ್ ಇದು 2014 ಇಯರಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿರುವ ವ್ಯಾಲ್ಯೂ 29,000. ಪ್ಲಾಂಟ್ ಎಟ್ ಸೈಟ್ ಆಫ್ಟರ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಇಟ್ ವಾಸ್ 64,000. ಸೊ ಇಷ್ಟೇ, ನೋ ಅದರ್ ಐಟಮ್ಸ್ ಒಟ್ಟು ಬ್ಯಾಲೆನ್ಸ್ ಶೀಟ್. ಯಾವುದೇ ಒಂದು ಬೇರೆ ಐಟಮ್ಸನ್ನು ನಾವು ಇಲ್ಲಿ ತೊಗೊಬರೋಕ್ಕಾಗಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ಏನು ಐಟಮ್ಸ್ ಶೋ ಮಾಡಿ ಅಂತ ಅಷ್ಟೇ ಕೇಳಿದ್ದಾನೆ. ಯಾಕೆಂದರೆ ಇಲ್ಲಿ ದೇರ್ ಈಸ್ ನೋ ಏನು ಕಂಪ್ಲೀಟ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ದಿ ಕಾಂಟ್ರಾಕ್ಟರ್, ಸೊ ದಟ್ ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಕೆನಾಟ್ ಬಿ ಪ್ರಿಪೇರ್ಡ್. ಸೊ ನೆಕ್ಸ್ಟ್ 2015 ಇಯರ್ದು ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2015. ಲಯಬಿಲಿಟೀಸ್ ಅಸೆಟ್ಸ್, ಲಯಬಿಲಿಟೀಸಲ್ಲಿ ಪ್ಲ್ಯಾಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ 56,533. ಹಾಗೆ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ 42,000. ಪ್ಲ್ಯಾಂಟ್ ಎಟ್ ಸೈಟ್ ಆಫ್ಟರ್ ಚಾರ್ಜಿಂಗ್ ಆಫ್ ಡಿಪ್ರಿಸಿಯೇಷನ್ 60,000. ಸೊ ಇಷ್ಟು ಇದು 2015 ಇಯರಿಗೆ ಇಷ್ಟೇ ಐಟಮ್ಸ್ ಬರೋದು. ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡಿದ್ದೀವಿ, ಯಾಕೆಂದರೆ ಅಲ್ಲಿ ಆ್ಯಸ್ ದಿ ಕಂಪ್ಲೀಟ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ದಿ ಕಾಂಟ್ರಾಕ್ಟರ್ ಈಸ್ ನಾಟ್ ಗಿವನ್, ಸೊ ದಟ್ ದಿ ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಕೆನಾಟ್ ಬಿ ಪ್ರಿಪೇರ್ಡ್ ಅಂತ ನೋಟ್ ಬೇಕಾದರೆ ಬರೀರಿ. ಸೊ ಇಷ್ಟನ್ನು ಕೇಳಿದ್ದಾನೆ. ಪ್ರಾಬ್ಲಮ್ ಕೊಟ್ಬಿಟ್ಟು 2 ಕಾಂಟ್ರಾಕ್ಟ್ ಕೊಟ್ಟು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಿ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ತೋರಿಸಿ ಅಂತ ಹೇಳಿದಾಗ ಈ ರೀತಿ ಮಾಡಿದ್ರೆ ಆಯಿತು. ಅಂದರೆ ಇದನ್ನು ನೀವೀಗ ಒಂದು 2-3 ಪ್ರಾಬ್ಲಮ್ಸ್ ಮಾಡಿದಾಗ ಅದರಲ್ಲೂ ಥಿಯರಿಟಿಕಲ್ ಆಸ್ಪೆಕ್ಟ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ಸ್ ಮಾಡ್ತಾ ಹೋದಾಗ ನಿಮಗೆ ಈಸಿ ಆಗುತ್ತೆ. ಸೊ ಈ ಟೈಪ್ ಆಫ್ ಪ್ರಾಬ್ಲಮ್ 20 ಮಾರ್ಕ್ಸ್ಗೆ ಬರುತ್ತೆ. ಪ್ರಾಬ್ಲಮ್ನ ಒಂದು ಸಲ ನೋಡಿ, ವಿಡಿಯೋ ನೋಡಿಬಿಟ್ಟು ಬರ್ಕೊಂಡು ವರ್ಕೌಟ್ ಮಾಡಿ. ಥ್ಯಾಂಕ್ ಯು.